ಹಾಸನಾಂಬ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಗರ್ಭಗುಡಿಯಲ್ಲಿ ಪತ್ನಿ ಜೊತೆ ವಿಶೇಷ ಪೂಜೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ವಿಜಯಿ ಶ್ರೇಯಸ್ಸು ಲಭಿಸಲೆಂದು ನಾರಾಯಣಿ ನಮಸ್ಕಾರ ಮಂತ್ರದ ಮೂಲಕ ಪೂಜೆಯನ್ನ ಮಾಡಿಸಲಾಯಿತು. ಸುಮಾರು 5 ನಿಮಿಷ ದುರ್ಗಾ ಸಪ್ತಸುತಿಯ 11ನೇ ಅಧ್ಯಾಯದ ನಾರಾಯಣಿ ನಮಸ್ಕಾರ ಮಂತ್ರವನ್ನ ಹೇಳಿ ಪೂಜೆ ಮಾಡಿದರು ಅರ್ಚಕರು. ಶತ್ರುವಿನ ಮೇಲೆ ವಿಜಯ ಸಾಧಿಸಲು ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸಿದರು ಡಿಕೆಶಿ. ಇನ್ನು ಡಿಕೆಶಿ ಅವರು ಪೂಜೆ ವೇಳೆ ಬಲಗಡೆಯಿಂದ ಬಿದ್ದಂತಹ ದೇವರ ಮೇಲಿದ್ದ ಹೂವು 2 ಬಾರಿ ದೇವಿಯ ಮೇಲಿದ್ದಂತಹ ಹೂವು ಬಿದ್ದಿದೆ. ಸಿಎಂ ಆಗುವ ಮಹದಾಸೆಯನ್ನ ಹೊಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಕುಳಿತು ಪೂಜೆ ಸಲ್ಲಿಸಿದ ನಂತರ ಹೂ ಬಿದ್ದಿದೆ. ಪೂಜೆ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ನಾನುಂಟು ಆ ತಾಯಿಯು ನಮಗೆ ನಿಮಗೆ ಎಲ್ರಿಗೂ ಭಗವಂತ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀನಿ ಅಂತ ಹೇಳಿದರು. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿಗೂ ಉಂಟು, ನಾವುಂಟು ಭಕ್ತರುಂಟು. ಹೆಚ್ಚಿನ ಅಧಿಕಾರದ ಏನಾದರೂ ಬೇಡಿಕೆ ಇಟ್ಟಿದ್ದಾರೆ ಅದೇ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿಗೂ ಉಂಟು, ನಾವುಂಟು ಭಕ್ತರುಂಟು. ಹೆಚ್ಚಿನ ಅಧಿಕಾರದ ಏನಾದರೂ ಬೇಡಿಕೆ ಇಟ್ಟಿದ್ದಾರೆ ಅದೇ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿಗೂ ಉಂಟು, ನಾವುಂಟು ಭಕ್ತರುಂಟು. ಹೆಚ್ಚಿನ ಅಧಿಕಾರದ ಏನಾದರೂ ಬೇಡಿಕೆ ಇಟ್ಟಿದ್ದಾರೆ ಅದೇ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿಗೂ ಉಂಟು, ನಾವುಂಟು ಭಕ್ತರುಂಟು. ಹೆಚ್ಚಿನ ಅಧಿಕಾರದ ಏನಾದರೂ ಬೇಡಿಕೆ ಇಟ್ಟಿದ್ದಾರೆ ಅದೇ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿಗೂ ಉಂಟು, ನಾವುಂಟು ಭಕ್ತರುಂಟು.